ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸಲ್ಲಿ ಮ್ಯಾನ್ಯುವಲ್ ಬುಕ್ ಅಂತ ಕೊಟ್ಟಿರ್ತಾರೆ. ಪೇಜ್ ನಂಬರ್ 4 ಅಲ್ಲಿ ಹೌ ಟು ಯೂಸ್ ದ ಮೊಬೈಲ್ ಅಂತ 15 ಪಾಯಿಂಟ್ ಪ್ರಿಂಟ್ ಆಗಿದೆ. ಎಷ್ಟು ಜನ ಓದಿದಿರಿ? ಯಾರೂ ಓದಿಲ್ಲ. ಕರೆಕ್ಟ್. ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ, ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮರಾ ಇದೆ, ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ, ಯಾವ ಮಾಡಲು, ಯಾವ ಬ್ರ್ಯಾಂಡು ಎಲ್ಲ ನಾವು 1 ತಿಂಗಳಿಂದ 2 ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ. ಹೌದಾ ಅಲ್ವಾ? ಆದರೆ ಹೌ ಟು ಯೂಸ್ ದ ಮೊಬೈಲ್ ಅಂತ 99.99% ಜನ ಅದನ್ನು ಪರಿಚಯ ಮಾಡಿರೋದಿಲ್ಲ. ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ, ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ. ನನ್ನ ರಿಕ್ವೆಸ್ಟು ಅದನ್ನು ಓದಿ. ತುಂಬ ಜನ ಅದನ್ನು ಓದ್ತಾ ಇಲ್ಲ. ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ, ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ. ಮೊಬೈಲ್ನ 15 ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ. ಮೊಬೈಲ್ನ 5 ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ, ಪ್ಯಾಂಟ್ ಪಾಕೆಟಲ್ಲೋ, ಶರ್ಟ್ ಪಾಕೆಟಲ್ಲೋ ಇಟ್ಕೊಳ್ಬೇಡಿ. ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ವೆರಿ ಕ್ಲಿಯರ್ ಆಗಿ ಬಂದಿದ್ದಾರೆ. 16 ವರ್ಷಕ್ಕಿಂತ ಕೆಳಗಿನ ಮಕ್ಕಳು, ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು. ಸ್ಪೆಷಲ್ ಆಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ, ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ, ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ WHO ಪ್ರೂವ್ ಆಗಿದೆ. ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಎಲ್ಲಿಟ್ಕೊಳ್ತಾರೆ? ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು, ತೊಡೆಭಾಗದ ಸ್ನಾಯು, ಕಿಡ್ನಿ ಆ್ಯಂಡ್ ಸ್ಪೌನ್ ಕೌಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ. ಕೆಲವನ್ನ ನಾನು ಓಪನ್ ಆಗಿ ಹೇಳಲಿಕ್ಕಾಗೋಲ್ಲ ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ. ಇನ್ನು ಕೆಲವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಇಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ? ನಮ್ಮ ಹಾರ್ಟ್ 1 ನಿಮಿಷಕ್ಕೆ 72 ಸಲ ಹಾರ್ಟ್ ಬೀಟ್ ಆಗಬೇಕು. ಕರೆಕ್ಟಾ? 72 ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ 1 ನಿಮಿಷದಲ್ಲಿ 5 ರಿಂದ 6 ಲೀಟರ್ ಬ್ಲಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು 72 ಟೈಮ್ಸ್ ನಿಮಗೆ ಹಾರ್ಟ್ ಬೀಟ್ ಆಗುತ್ತೆ. ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಸ್ ರೇಟಿಂಗ್ ಕಮ್ಮಿ ಆದಾಗ ಎದೆ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು. ಕಳೆದ 4 ವರ್ಷದ ಹಿಂದೆ 2% ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಡೆತ್ ಆಗ್ತಾ ಇತ್ತು. ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ 2% ಇದ್ದಿದ್ದು 28% ಶೂಟ್ ಔಟ್ ಆಗಿದೆ. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ 90% ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಕ್ಚರ್. ನನ್ನ ರಿಕ್ವೆಸ್ಟು ಆದಷ್ಟು ಇಲ್ಲಿಡೋದನ್ನೇ ಅವಾಯ್ಡ್ ಮಾಡಿ. ಮೊನ್ನೆ ಪುಣೆಯಲ್ಲಿ ಮಗು ಡೆತ್ ಆಯಿತು. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆಯಿಂದ ಸಾಯಂಕಾಲ ಗೇಮ್ಸ್ ಆಡೋದು, ಇಂಟರ್ನೆಟ್ ನೋಡೋದು. ನಾವು ರಾತ್ರಿ ಮಲ್ಕೊಳ್ಳೋದು ಮೊಬೈಲಲ್ಲಿ ಇಟ್ಕೊಳ್ತೇವೆ. ರಾತ್ರಿ ಮಲ್ಕೊಳ್ಳೋದು ಮೊಬೈಲ್ ಎಲ್ಲಿ ಇಟ್ಕೊಳ್ತೇವೆ? ತಲೆ ಹತ್ರ. ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗು ಡೆತ್ ಆಯಿತು. 1 ಕೇಸ್ ಅಲ್ಲ, 18 ಕೇಸ್ ಯೂಟ್ಯೂಬಲ್ಲಿದೆ. ಎಂಡ್ ಆಫ್ ದಿ ಸೆಷನ್ ನಾನು ನಿಮಗೆ ಲಿಂಕ್ ಕೊಡ್ತೇನೆ. ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕೋ ಬೇಡವಾ ಅಂತ. ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾರ ಕೈಲಿರೋದು? ನಿಮ್ಮ ಕೈಲಿ. ಹೇಳೋದು ನಮ್ಮ ಕರ್ತವ್ಯ, ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ. ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ, ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು. ಆ್ಯಂಡ್ ಇನ್ನೊಂದು, ಮೊಬೈಲ್ನ 5 ರಿಂದ 10 ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆರಳುಗಳು ಒಂಥರ ಜುಂಟಿ ಮಾದಾಗ ಆಗೋದು. ಯಾಕಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೊಂದು, ಮೊಬೈಲ್ನ TV ಹತ್ರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ? ಈಸ್ ಗೆಟಿಂಗ್ ಡಿಸ್ಟರ್ಬ್ ರೈಟ್. ಅಂತ TV ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ 72,000 ಕೋಟಿ ನರನಾಡಿಗಳಿದೆ. ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್, ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ, TV ಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಮೇತ ಹಾಕಿದ್ದಾರೆ. ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್, ವಿದೌಟ್ ಮೊಬೈಲ್. ಒಬ್ಬ ಮನುಷ್ಯ ಮೊಬೈಲ್ನ ಜೋಬಲ್ಲಿ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ, ಮೊಬೈಲ್ ಇಲ್ಲದಾಗ. ನೋಡಬೇಕಾ ಬೇಡವಾ? ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಂಡ್ ಅಪ್ ಮಾಡ್ತಾನೆ. ಬೋರ್ ಆಗ್ತದೆ ಮೇಡಮ್? ಇಲ್ಲ, ಬೋರ್ ಆಗ್ತಾ ಇಲ್ಲ. ಓಕೆ, ಸಣ್ಣ ಒಂದು ಡೆಮೋ ತೋರಿಸ್ತಾನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲಿ ನಾನು ತೋರಿಸ್ತೇನೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಟ್ರಾಂಗ್ ಇಟ್ಟಿದ್ದವರು, ಒಬ್ರು ಯಾರಾದ್ರು ವ್ಯಾಲೆಂಟ್ ಬ್ರೇಕ್ ಬರೋಲ್ಲ, ಎನಿವನ್. ನೀವು ಅವರವರಿಗೆ ಅಂತ ಹೇಳ್ಬೇಡಿ, ಅವರವರೇ. ಮೊಬೈಲ್ ಎಲ್ಲಿದೆ? ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು. ನಮ್ದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್. ನಾವು BO ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ. ಕಾಲೇಜು ಮತ್ತೆ ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ, 45 ನಿಮಿಷ ಸೆಷನ್ ಇದೆ. ಲ್ಯಾಪ್ಟಾಪಲ್ಲಿ 45 ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ. ಪ್ಲಸ್ಸು ವಿಡಿಯೋ, ಈ ಮೊಬೈಲಿಂದ ಸಿಗ್ನಲ್ ಯಾವ ಥರ ಬರ್ತದೆ, ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ 3 ವಿಡಿಯೋಸ್ ಇದೆ. ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ. ಯಾಕಂದ್ರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. 45 ನಿಮಿಷ ಆಫೀಸಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹೆಸರು ಸರ್? ಶರತ್. ಮೊಬೈಲ್ ಸರಿ. ಸ್ಮಾರ್ಟ್ ವಾಚಾ? ಸ್ಮಾರ್ಟ್ ವಾಚ್ ಆದರೆ ಮತ್ತೆ ಪುನಃ ನರ ಡ್ಯಾಮೇಜ್. ಓಕೆ, ಈಗ ಶರತ್ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ. ಶರತ್ ಸರ್ ಸ್ಟಿಫ್ ಆಗಿ ನಿಂತು 2 ಕೈನ ಗಟ್ಟಿ ಇಟ್ಕೊಳ್ಬೇಕು. ಬಿಗಿಯಾಗಿ ಬಲವಾಗಿ ಗಟ್ಟಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ನೀವು ಕೈನ ಕೆಳಗೆ ಬಿಡಬಾರ್ದು. ಫುಲ್ ಪವರ್ ಕೈ ಮೇಲೆ ಹಾಕಬೇಕು. ಸ್ವಲ್ಪ ಮೇಲೆ ಫುಲ್ ಪವರ್. ನನ್ನ ಕೈಯಲ್ಲಿ ಇಟ್ಕೊಂಡಿದೆ ನೋಡಿ, ಈ ಭಾಗದಲ್ಲಿ ಇಟ್ಕೊಂಡಿದ್ದೇನೆ. ಫುಲ್ ಪವರ್ ಕೈ ಮೇಲೆ ಹಾಕಿ ಕೈನ ಗಟ್ಟಿ ಇಟ್ಕೊಳ್ಳಿ. ನಿಮ್ಮ ಶಕ್ತಿ ಎಷ್ಟಿದೆ ಕೈ ಮೇಲೆ ಫುಲ್ ಪವರ್ ಗಟ್ಟಿ ಇಟ್ಕೊಳ್ಳಿ ನೋಡಿ.
ಹೇಗಿತ್ತು? ಸ್ಟ್ರಾಂಗ್ ಆಗಿತ್ತಲ್ಲ. ಈಗ ಶರತ್ ಸರ್ ಈ ಒಂದು ಮೊಬೈಲು ಎಲ್ಲಿ ನಾರ್ಮಲ್ ಆಗಿ ಮಣಿಪಾಲ ಯೂನಿವರ್ಸಿಟಿ ಕೇಳಿದಿರಾ? ಮಣಿಪಾಲ್ ಯೂನಿವರ್ಸಿಟಿ ಅಂಡ್ WHO ಜಂಟಿಯಾಗಿ ಒಂದು ಸರ್ವೆ ಮಾಡಿದ್ರು. ಮೊಬೈಲ್ನ ಪ್ಯಾಂಟ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ನಿಮ್ಮ ತೊಡೆ ಭಾಗದ ನರಗಳು ಯಾವ ತರ ಡ್ಯಾಮೇಜ್ ಆಗ್ತದೆ ಅಂತ. ಕನಸಲ್ಲಿ ರಕ್ತ ಹಿಡಿದು ನೀವು ಮೊಬೈಲ್ನ ರೆಗ್ಯುಲರ್ ಆಗಿ ಇಟ್ಕೊಂಡಾಗ ಇದು ಮಾತ್ರ ಅಲ್ಲ, ವೆರಿ ಇಂಪಾರ್ಟೆಂಟ್. ಕನಸಿದೆ ನೆಟ್ ಫ್ರಾಡ್ ಆಗಿದೆ. ಕನಸಿದೆ ಇದು ಇಲ್ಲಿ ಇಟ್ಕೊಂಡಾಗ ಕಾಣಿಸ್ತದೆ. ಅಂಡ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನವರು ಯೂನಿಫಾರ್ಮ್ ಹಾಕಿದ್ಮೇಲೆ ಟ್ರಾಫಿಕ್ ಪೊಲೀಸು, ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲ್ ಎಲ್ಲಿ ಇಟ್ಕೊಳ್ತಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಹೊಟ್ಟೆ ಅಬ್ಸರ್ವ್ ಮಾಡಿದ್ರ? ಇದು ಕಾನ್ಸ್ಟೇಬಲ್, ಒಂದು ಮಣಿಪಾಲಲ್ಲಿ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ನ ಇಟ್ಟು ಇದೊಂದು MRI ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ಟೆಕ್ನಿಕ್ ತೋರಿಸ್ತಾರೆ. ಕಾಣಿಸ್ತಾ ಇದೆ? ಗ್ರೀನ್ ಕಲರಾ? ಇದು ನೋಡಿ, ಇದು ಡ್ಯಾಮೇಜ್ ಆಗಿದೆ, ತೂತಾಗಿದ್ದು. ಅಂಡ್ ಇನ್ನೊಂದು ಮೊಬೈಲ್ ಅಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತದೆ ಇಲ್ವಾ? ನೀರು ಬಿಸಿ ಆಗುವಾಗ ಏನಾಗ್ತದೆ? ನೀರು ಕುದ್ದಿ ಬರುತ್ತಾರೆ. ನಮ್ಮ ಬ್ರೈನ್ ತುಂಬಾ ಸ್ಮೂತ್ ಆಗಿ, ತುಂಬಾ ಹಾರ್ಡ್ ಆಗಿದೆ, ಬೆಣ್ಣೆ ತರ ಜೆಲ್ ತರ ತುಂಬಾ ಸ್ಮೂತ್ ಆಗಿದೆ. ಈ ಕಾರಣಕ್ಕೆ ನೀವು ಮೊಬೈಲ್ನ ತಲೆ ಹಾಕಿಟ್ಕೊಳ್ಬಾರ್ದು ಅಂತ ಮೊಬೈಲ್ ಕಂಪನಿ ಹೊರಟು. ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಕಾಣಿಸ್ತಾ? ಅಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿಲ್ಲ? ಮೊಬೈಲ್ ಬ್ಲಾಸ್ಟ್ ಆಗಿರ್ಲಿಲ್ಲ. ಅಂಡ್ ಮೊನ್ನೆ ಹುಬ್ಬಳ್ಳಿದ ಒಂದು ಮಗು ಗೇಮ್ಸ್ ಆಡ್ತಾ 4 ಫಿಂಗರ್ ಬರ್ನ್ ಆಗಿತ್ತು. ಅಂಡ್ ಮೊನ್ನೆ ತ್ರಿಶೂರಲ್ಲಿ ಒಂದು ಮಗು ಗೇಮ್ಸ್ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ, ಪ್ಲಸ್ ಮಗು ಡೆತ್ ಆಗಿದೆ. ವಿತ್ ಪೇಪರಲ್ಲಿ ಬಂದಿತ್ತು. ಪೇಪರಲ್ಲಿ ಬಂದಿದೆ ಕಾಣಿಸ್ತದೆ. ಅಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ WHO ಕನ್ಫರ್ಮ್ ಮಾಡಿದ್ದಾರೆ. ಇದು ಪೇಪರ್ ಅಲ್ಲಿ ಬಂದಿದೆ. ಯಾಕಂದ್ರೆ ಒಳ್ಳೆ ಕೆಲಸ, ಒಳ್ಳೆ ಸುದ್ದಿಯಿಂದ ನಾವು 90% ಜನ ಓದುದಿಲ್ಲ. ಬೇಡದನ್ನೆಲ್ಲ ನಾವು ಓದ್ತೇವೆ, ಕರೆಕ್ಟಾ? ಅಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗಿ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್